ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇನ್ನೇನು ಈ ವರ್ಷದ ವೈಕುಂಠ ಏಕಾದಶಿಗೆ ಹೆಚ್ಚು ಕಡಿಮೆ 1.5 ತಿಂಗಳ ಟೈಮ್ ಇದೆ. ನಮ್ಮ ಹಿಂದೂ ಕ್ಯಾಲೆಂಡರ್ದ ಪ್ರಕಾರ ಈ ವರ್ಷ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ ಇದೆ. ಸೊ ಈ ವರ್ಷದ ವೈಕುಂಠ ಏಕಾದಶಿಯನ್ನು ತುಂಬಾ ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ಆಯೋಜಿಸಲು TTD ಅಂದರೆ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯು ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ TTD ಮಂಡಳಿಯು ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮತ್ತು ಆ ನಿರ್ಧಾರದ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ರಿಲೀಸ್ ಮಾಡಿದೆ. ಸೊ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯು ಅಲ್ಲಿನ ಆಂಧ್ರ ಪ್ರದೇಶ ಸರ್ಕಾರದ ನಿರ್ದೇಶನದ ಮೇರೆಗೆ ಈ ವರ್ಷ ತುಂಬಾ ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ವೈಕುಂಠ ಏಕಾದಶಿಯ ವೈಕುಂಠ ದ್ವಾರದ ದರ್ಶನಕ್ಕೆ ಭಕ್ತರಿಗೆ ಅನುಕೂಲ ಮಾಡಿಕೊಡಲು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಇದರ ಭಾಗವಾಗಿ ಈ ವರ್ಷ ವೈಕುಂಠ ದ್ವಾರದ ದರ್ಶನಕ್ಕೆ ಸಾಮಾನ್ಯ ಭಕ್ತರಿಗೆ ಆದ್ಯತೆ ನೀಡಲು ನಿರ್ಧರಿಸಿದೆ. ಓಕೆ, ಬನ್ನಿ ಫ್ರೆಂಡ್ಸ್, ಹಾಗಾದರೆ TTD ಮಂಡಳಿಯು ವೈಕುಂಠ ಏಕಾದಶಿಗೆ ಸಂಬಂಧಪಟ್ಟಂತೆ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದೆ, ವೈಕುಂಠ ಏಕಾದಶಿಯ ವೈಕುಂಠ ದ್ವಾರದ ದರ್ಶನ ಭಾಗ್ಯ ಯಾರಿಗೆಲ್ಲ ಸಿಗ್ತಾ ಇದೆ, ವೈಕುಂಠ ದ್ವಾರದ ದರ್ಶನದ ಟೈಮಿಂಗ್ ಏನು, ವೈಕುಂಠ ಏಕಾದಶಿಯ ವೈಕುಂಠ ದ್ವಾರದ ದರ್ಶನಕ್ಕಾಗಿ ಟಿಕೆಟ್ಗಳು ಎಲ್ಲಿ ಸಿಗುತ್ತವೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಜೊತೆಗೆ ಫ್ರೆಂಡ್ಸ್, ಈ ವಿಡಿಯೋಗೆ ಹೈಪ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಓಕೆ, ಬನ್ನಿ ಫ್ರೆಂಡ್ಸ್, TTD ಮಂಡಳಿಯು ವೈಕುಂಠ ಏಕಾದಶಿಯನ್ನು ಈ ವರ್ಷ ಯಾವ ರೀತಿಯಾಗಿ ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ಆಯೋಜಿಸಲು ತೀರ್ಮಾನಿಸಿದೆ ಮತ್ತು ಇದರಿಂದ ಭಕ್ತರಿಗೆ ಏನೆಲ್ಲ ಪ್ರಯೋಜನ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ವೈಕುಂಠ ಏಕಾದಶಿ ಅನ್ನುವುದು ತುಂಬಾ ವಿಶಿಷ್ಟವಾದಂತಹ ನಂಬಿಕೆಯನ್ನು ಹೊಂದಿರುವಂತಹ ಹಬ್ಬ. ಈ ದಿನದಂದು ವೈಕುಂಠ ದ್ವಾರದ ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತದೆ ಅನ್ನುವುದು ಭಕ್ತರ ಆಳವಾದಂತಹ ನಂಬಿಕೆ ಮತ್ತು ಈ ವೈಕುಂಠ ದ್ವಾರದ ದರ್ಶನದಿಂದ ಮೋಕ್ಷ ಅಂದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನೋದು ನಂಬಿಕೆ. ನೋಡಿ ಫ್ರೆಂಡ್ಸ್, TTD ಮಂಡಳಿಯು ಅಂದರೆ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯು ಈ ವರ್ಷದ ವೈಕುಂಠ ಏಕಾದಶಿಗೆ ಮಹತ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಅದರ ಭಾಗವಾಗಿ ಈ ವರ್ಷ ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರದ ದರ್ಶನವನ್ನು ಕೇವಲ ಸಾಮಾನ್ಯ ಭಕ್ತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಅಂದರೆ ಈ ವೈಕುಂಠ ಏಕಾದಶಿ ಆಚರಣೆಯ ಸಮಯದಲ್ಲಿ ಯಾವುದೇ ರೀತಿಯ VIP ದರ್ಶನ ಅಥವಾ ಸ್ಪೆಷಲ್ ದರ್ಶನ ಅಂತ ಯಾವುದೂ ಇರುವುದಿಲ್ಲ. ಆ ದಿನದಂದು ವೈಕುಂಠ ದ್ವಾರದ ದರ್ಶನ ಕೇವಲ ಸಾಮಾನ್ಯ ಭಕ್ತರಿಗೆ ಮಾತ್ರ ಇರುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಸೆಂಬರ್ 30, 2025ರಿಂದ ಜನವರಿ 8, 2026ರವರೆಗೂ ಅಂದರೆ 10 ದಿನಗಳವರೆಗೂ ವೈಕುಂಠ ದ್ವಾರದ ದರ್ಶನದ ಭಾಗ್ಯವನ್ನು ಕೇವಲ ಸಾಮಾನ್ಯ ಭಕ್ತರಿಗೆ ಮಾತ್ರ ಕಲ್ಪಿಸಲಾಗಿದೆ. ಒಟ್ಟು ಈ 10 ದಿನಗಳ 182 ತಾಸುಗಳ ದರ್ಶನದಲ್ಲಿ ಸರಿಸುಮಾರು 164 ತಾಸುಗಳನ್ನು ಸಾಮಾನ್ಯ ಭಕ್ತರಿಗೆ ವೈಕುಂಠ ದ್ವಾರದ ದರ್ಶನಕ್ಕೆ ಮೀಸಲಿಡಲು TTD ಮಂಡಳಿ ತೀರ್ಮಾನಿಸಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇದು ಸಾಮಾನ್ಯ ಭಕ್ತರಿಗೆ ಅತಿ ಮುಖ್ಯವಾದಂತಹ ಅಂಶ ಅಂತಲೇ ಹೇಳಬಹುದು. ಸೊ ಇದರಿಂದಾಗಿ ಸಾಮಾನ್ಯ ಭಕ್ತರು ವೈಕುಂಠ ಏಕಾದಶಿಯಂದು ವೈಕುಂಠ ದ್ವಾರದ ದರ್ಶನವನ್ನು ಯಾವುದೇ ಅಡೆತಡೆ ಇರಲಾರದೆ ಮಾಡಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ TTD ಮಂಡಳಿಯು ವೈಕುಂಠ ದ್ವಾರದ ದರ್ಶನಕ್ಕಾಗಿ ತಿರುಪತಿಯ ಕೌಂಟರ್ಗಳಲ್ಲಿ ಆಫ್ಲೈನ್ನಲ್ಲಿ ನೀಡುವ ಪಾಸುಗಳ ಸಿಸ್ಟಮನ್ನು ಕ್ಯಾನ್ಸಲ್ ಮಾಡಿ ಕೇವಲ ಆನ್ಲೈನ್ ಮೂಲಕ ಪಾಸುಗಳನ್ನು ನೀಡಲು ತೀರ್ಮಾನಿಸಿದೆ. ನೋಡಿ, ಕಳೆದ ವರ್ಷ ವೈಕುಂಠ ಏಕಾದಶಿಯ ವೈಕುಂಠ ದ್ವಾರದ ದರ್ಶನಕ್ಕಾಗಿ ಕೌಂಟರ್ಗಳಲ್ಲಿ ಪಾಸುಗಳನ್ನು ನೀಡುವ ಸಮಯದಲ್ಲಿ ಹಲವು ಭಕ್ತರು ಸಾವನ್ನಪ್ಪಿದ್ದರು. ಸೊ ಈ ರೀತಿಯ ಘಟನೆ ಮತ್ತೊಮ್ಮೆ ಸಂಭವಿಸುವುದನ್ನು ತಡೆಯಲು TTD ಮಂಡಳಿಯು ಈ ಮಹತ್ವವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದರ ಜೊತೆಗೆ TTD ಮಂಡಳಿಯು ಸಾಮಾನ್ಯ ಭಕ್ತರಿಗಾಗಿ ವಿತರಿಸುವಂತಹ ಸರ್ವ ದರ್ಶನದ ಟೋಕನ್ಗಳಲ್ಲಿ ಹೊಸ ನೀತಿಯನ್ನು ಜಾರಿ ಮಾಡುತ್ತಿದೆ. ಸೊ ಇಲ್ಲಿ TTD ಮಂಡಳಿಯು ಸಾಮಾನ್ಯ ಭಕ್ತರಿಗಾಗಿ ವಿತರಿಸುವ ಸರ್ವ ದರ್ಶನದ ಟೋಕನ್ಗಳನ್ನು ಡಿಸೆಂಬರ್ 30, 31, 2025ರಿಂದ ಜನವರಿ 1, 2026 3 ದಿನಗಳವರೆಗೂ
ಈ ಡಿಪ್ ಸಿಸ್ಟಮ್ ಮೂಲಕ ವಿತರಿಸಲು ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಈ 3 ದಿನಗಳ ದರ್ಶನಕ್ಕಾಗಿ ಟೋಕನ್ಗಳನ್ನು ಪಡೆಯಲು ಭಕ್ತರು ನವೆಂಬರ್ 27ರಿಂದ ಡಿಸೆಂಬರ್ 1, 2025ರವರೆಗೂ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕು. ಮತ್ತು ಡಿಸೆಂಬರ್ 1ರಂದು ರಿಜಿಸ್ಟ್ರೇಷನ್ ಕ್ಲೋಸ್ ಆದ ಮೇಲೆ ಡಿಸೆಂಬರ್ 2ರಿಂದ ಟೋಕನ್ಗಳನ್ನು ಈ ಡಿಪ್ ಸಿಸ್ಟಮ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ಭಕ್ತರಿಗೆ TTDಯ ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಅಥವಾ ವಾಟ್ಸಪ್ಗಳ ಮೂಲಕ ವಿತರಿಸಲು ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ವೈಕುಂಠ ಏಕಾದಶಿಯ ಮೊದಲ 3 ದಿನ ಅಂದರೆ ಡಿಸೆಂಬರ್ 30, 31, 2025ರಿಂದ ಜನವರಿ 1, 2026ರವರೆಗೆ ಭಕ್ತರಿಗೆ ನೀಡುವ 300 ರೂಪಾಯಿಗಳ ಟಿಕೆಟ್ಗಳನ್ನು ಮತ್ತು ಶ್ರೀವಾಣಿ ದರ್ಶನದ ಟಿಕೆಟ್ಗಳನ್ನು ನೀಡಲಾಗುವುದಿಲ್ಲ. ಸೊ ಈ 300 ರೂಪಾಯಿಗಳ ಟಿಕೆಟ್ಗಳನ್ನು ಮತ್ತು ಶ್ರೀವಾಣಿ ದರ್ಶನದ ಟಿಕೆಟ್ಗಳನ್ನು ಈ ಅವಧಿಯಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ. ಅದೇ ರೀತಿಯಾಗಿ ಜನವರಿ 2ರಿಂದ ಜನವರಿ 8, 2026ರವರೆಗೂ 15,300 ರೂಪಾಯಿಗಳ ಟಿಕೆಟ್ಗಳನ್ನು ಮತ್ತು 1,000 ಶ್ರೀವಾಣಿ ದರ್ಶನದ ಟಿಕೆಟ್ಗಳನ್ನು ರೆಗ್ಯುಲರ್ ಕೋಟಾದ ಅಡಿಯಲ್ಲಿ ಆನ್ಲೈನ್ ಮೂಲಕ ಭಕ್ತರಿಗೆ ನೀಡಲು TTD ಮಂಡಳಿಯು ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನು ಇದೆಲ್ಲದರ ಜೊತೆಗೆ 2026ರ ಜನವರಿ 6, 7 ಮತ್ತು 8ರಂದು 3 ದಿನಗಳಂದು ಪ್ರತಿದಿನ ಸುಮಾರು 5,000 ಟಿಕೆಟ್ಗಳನ್ನು ಸ್ಥಳೀಯ ತಿರುಮಲ ಮತ್ತು ತಿರುಪತಿಯ ಭಕ್ತರಿಗೆ ನೀಡಲು ತೀರ್ಮಾನಿಸಲಾಗಿದೆ. ಸೊ ಹಾಗಾಗಿ ಈ 10 ದಿನಗಳ ಅಂದರೆ ಡಿಸೆಂಬರ್ 30, 2025ರಿಂದ ಜನವರಿ 8, 2026ರವರೆಗಿನ 10 ದಿನಗಳ ವೈಕುಂಠ ಏಕಾದಶಿ ಅವಧಿಯಲ್ಲಿ ಎಲ್ಲ ರೀತಿಯಾದಂತಹ ವಿಶೇಷ ಸವಲತ್ತುಗಳುಳ್ಳ ದರ್ಶನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಈ ರೀತಿಯ ಸ್ಪೆಷಲ್ ದರ್ಶನಗಳಾಗಲಿ ಪ್ರೈವಿಲೇಜ್ ದರ್ಶನಗಳಾಗಲಿ ಯಾವುದೂ ಇರುವುದಿಲ್ಲ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರದ ದರ್ಶನಕ್ಕಾಗಿ ಸಾಮಾನ್ಯ ಭಕ್ತರ ಅನುಕೂಲಕ್ಕಾಗಿ TTD ಮಂಡಳಿಯು ತೆಗೆದುಕೊಂಡಂತಹ ನಿರ್ಧಾರಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.